ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯ ಬಿಟ್ಟಂತಹ ಭರ್ಜರಿ ಅಸ್ತ್ರಕ್ಕೆ ಈಗ ಕೈ ಶಾಸಕರಿಂದಾನೇ ಶಾಕ್. ಕೈ ಶಾಸಕರೇ ಬಿಚ್ಚಿಟ್ರ ಸಿಡಿ ಪೆನ್ ಡ್ರೈವ್ ರಹಸ್ಯ ಏನಿದು? ಹಾಗಾದ್ರೆ ಬಿಜೆಪಿಗೆ ಕಾಂಗ್ರೆಸ್ನಿಂದಾನೇ ಸಿಗ್ತಿರುವ ಬಹಳ ಒಳ್ಳೆಯ ಆಹಾರ. ಈಗ ರಾಜಕಾರಣದಲ್ಲಿ ತಾರಕಕ್ಕೇರಿದೆ ಒಂದು ಜಟಾಪಟಿ. ಕೈ ಶಾಸಕರು ಈಗ ಕಾಂಗ್ರೆಸ್ಗೆ ಕೌಂಟರ್ ಕೊಟ್ಟಿರೋದು ಕುತೂಹಲಕ್ಕೆ ಕಾರಣ ಆಗಿದೆ. ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ದಿಢೀರ್ ಅಂತ ರಾಜಕಾರಣದಲ್ಲಿ ಒಂದು ಕುತೂಹಲಕಾರಿ ಬೆಳವಣಿಗೆ ಶುರುವಾಗಿದೆ. ಅದು ಸಿದ್ದರಾಮಯ್ಯನವರ ಸರ್ಕಾರ ಬೀಳಿಸೋದಕ್ಕೆ ಬಿಜೆಪಿ ಆಪರೇಷನ್ ಶುರು ಮಾಡಿದೆ ಅನ್ನೋ ಹೇಳಿಕೆಯ ಮೂಲಕ ಸಂಚಲನ ಸೃಷ್ಟಿಯಾಯಿತು. ಕಾಂಗ್ರೆಸ್ ಬಿಜೆಪಿ ನಡುವೆ ಕೆಸರಚಾಟ ಶುರುವಾಗಿದೆ. ಸುಮ್ಮನೆ ಇದು ಆರೋಪ ಪ್ರತ್ಯಾರೋಪ ಆಗಾಗ ನಡೀತಿರುತ್ತೆ, ಬಟ್ ಇದು ಸ್ವಲ್ಪ ಬೇರೆ ಲೆವೆಲಲ್ಲಿ ನಡೀತಲ್ಲ ಆರೋಪ. ಸರ್ಕಾರಕ್ಕೆ ಸ್ಕೆಚ್ ಹಾಕಿದ್ದಾರೆ. ಒಬ್ಬೊಬ್ಬರು ಶಾಸಕರಿಗೆ 50 ಕೋಟಿಯಿಂದ ಕೆಲವರಿಗೆ 100 ಕೋಟಿ ತನಕ ಆಫರ್ ಬಂದಿದ್ದು, ಬರೋಬ್ಬರಿ 50 ಶಾಸಕರಿಗೆ ಬಿಜೆಪಿಯಿಂದ ಆಫರು. JDS ಬಿಜೆಪಿ ಸೇರ್ಕೊಂಡು ಏನೋ ಮಾಡೋಕೆ ಹೊರಟಿದ್ದಾರೆ. ಬರೀ ಅಧಿಕಾರ ಭ್ರಷ್ಟಾಚಾರ ಅಂತೆಲ್ಲ ವಾಗ್ದಾಳಿ ನಡೆಸ್ತಲ್ಲ ಕಾಂಗ್ರೆಸ್ ನಾಯಕರು ಕೂಡ ಸಪೋರ್ಟ್ ಮಾಡಿದ್ರು, ಮಿನಿಸ್ಟರ್ಗಳು ಸಪೋರ್ಟ್ ಮಾಡಿದ್ರು. ರವಿ ಗಾಣಿಕ ಸಾಕ್ಷಿನೇ ಬಿಡ್ತೀನಿ ಅಂತ ಎಲ್ಲ ಸವಾಲು ಹಾಕಿದ್ದಾರೆ. ಪೆನ್ ಡ್ರೈವ್ ಮತ್ತು CD ರಿಲೀಸ್ ಮಾಡ್ತೀವಿ, ಯಾವ್ಯಾವ ಶಾಸಕರಿಗೆ ಏರ್ಪೋರ್ಟಲ್ಲಿ, ಹೋಟೆಲಲ್ಲಿ, ಗೆಸ್ಟ್ ಹೌಸಲ್ಲಿ, ಬೇರೆ ಬೇರೆ ಕಡೆಗಳಲ್ಲಿ ಏನು ಆಫರ್ ಬಂದಿದೆ, ಎಲ್ಲಿ ಏನು ಇಟ್ಟಿದ್ರು, ಪ್ರತಿಯೊಂದು ದಾಖಲೆನೂ ಇದೆ. CD ರಿಲೀಸ್ ಮಾಡ್ತೀನಿ, ಪೆನ್ ಡ್ರೈವ್ ಬಿಡ್ತೀನಿ ಅಂತ ರವಿ ಗಾಣಿಗ ಸಿದ್ದರಾಮಯ್ಯನವ್ರು ಹೇಳಿದ್ದು ಅಕ್ಷರಶಃ ಸತ್ಯ ಅಂತ ವಿತ್ ಎಕ್ಸಾಂಪಲ್ಸ್ ಯಾರ್ಯಾರಿಗೂ ಆಫರ್ ಬಂದಿದೆ ಅಂತ ಕೆಲವನ್ನು ಹೇಳಿ ತಿರುಗೇಟು ಕೊಟ್ಟಿದ್ರು. ಬಿಜೆಪಿ ಅದಕ್ಕೆ ಮುಗಿಬಿದ್ದಿತ್ತು. ರಿಲೀಸ್ ಮಾಡ್ರಿ, ಸಾಕ್ಷಿ ರಿಲೀಸ್ ಮಾಡಿ, ಯಾಕೆ ಮಾಡ್ತಾ ಇಲ್ಲ, ಮಾಡ್ತೀವಿ ಅಂತ ಸುಮ್ಮನೆ ಬುಟ್ಟಿ ತೋರಿಸ್ತಿದ್ರಲ್ಲ, ಹಾವು ಇಲ್ಲ ಅದರಲ್ಲಿ ಅಂತ ತಿರುಗಿಬಿದ್ದಿತ್ತು ಬಿಜೆಪಿ. ನಮಗೆ ನಿಮ್ಮ ಶಾಸಕರನ್ನ ಎಳೆದುಕೊಳ್ಳುವಂತಹ ಸೆಳೆದುಕೊಳ್ಳುವಂಥ ಆಸಕ್ತಿಯೂ ಇಲ್ಲ, ಅಂತಹ ಕೆಲಸಕ್ಕೆ ನಾವು ಕೈನೂ ಹಾಕಿಲ್ಲ, ನಮಗೆ ಬೇಕಾಗಿಲ್ಲ, ನಮಗೆ ಕಡಿಮೆ ಶಾಸಕರಿದ್ದಾರೆ ಸಾಕು, ನಮಗೆ ನಾವು ಪ್ರತಿಪಕ್ಷವಾಗಿರ್ತೀವಿ ಅಂತ ವಿಜೇಂದ್ರ, ಪ್ರಹ್ಲಾದ್ ಜೋಶಿ, ಈ ಕಡೆ ಕುಮಾರಸ್ವಾಮಿ ಅವರೆಲ್ಲ ಮುಗಿಬಿದ್ದಿದ್ದನ್ನು ನೋಡಿದ್ವಲ್ಲ. ಈಗ ಕಾಂಗ್ರೆಸ್ ಶಾಸಕರೇ ಶಾಕ್ ಕೊಡ್ತಿದ್ದಾರೆ ಕೈಗೆ. ನೋಡಿ, ಬಾಬಾ ಸಾಹೇಬ್ ಪಾಟೀಲ್ ಕಿತ್ತೂರು ಕಾಂಗ್ರೆಸ್ ಶಾಸಕ, ಕೆಲವರು ಎಕ್ಸಾಂಪಲ್ ಕೊಡಲಾಗಿತ್ತಲ್ಲ, ಇಂಥವ್ರಿಗೆ ಆಫರ್ ಬಂದಿದೆ ಈ ರೀತಿ 50 ಶಾಸಕರಿಗೆ 60 ಶಾಸಕರಿಗೆ ಅಂತೆಲ್ಲ. ಕಾಂಗ್ರೆಸ್ ಸರ್ಕಾರ ರಚನೆಗೂ ಮುನ್ನ ಒಂದಿಷ್ಟು ಜನ ಬಿಜೆಪಿಯಲ್ಲಿರೋ ಸ್ನೇಹಿತರು ಸ್ನೇಹ ವಿಶ್ವಾಸದಿಂದ ಬಾರಪ್ಪ ಬಿಜೆಪಿಗೆ ಬರ್ತೀಯಾ ಅಂತ ಕೇಳಿದ್ರೆ ಬಿಟ್ರೆ, ಯಾವಾಗ ಇದು ಸರ್ಕಾರ ರಚನೆಗೂ ಮುಂಚೆ ಕಿತ್ತೂರು ಕಾಂಗ್ರೆಸ್ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಹೇಳ್ಕೊಳ್ತಿದ್ದಾರೆ, ನನಗೆ ಯಾರು ಸಂಪರ್ಕನೂ ಮಾಡಿಲ್ಲ, ದುಡ್ಡಿನ ಆಫರ್ ಗೀಫರ್ ಏನೂ ಬಂದಿಲ್ಲ, ರವಿ ಗಾಣಿಗ ಯಾಕೆ ಹಿಂಗೆ ಹೇಳಿದ್ರು ಅನ್ನೋದೇ ಆಶ್ಚರ್ಯ ಆಗ್ತಿದೆ ಅಂತ ಕಾಂಗ್ರೆಸ್ ಶಾಸಕರೇ ಇದು ಸುಳ್ಳು ಅಂತ ಅಲ್ಲಗಳೆದಿದ್ದಾರೆ. ಇನ್ನೊಬ್ರು ನೋಡಿ, ಚಿಕ್ಕಮಗಳೂರು ಕೈ ಶಾಸಕ ತಮ್ಮಯ್ಯ ಅವರು, HD ತಮ್ಮಯ್ಯ, ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಮತ್ತು ಶಾಸಕ, ಯಾರೊಬ್ಬರು ನನಗೆ ಹಣದ ಆಫರ್ ಕೊಟ್ಟೇ ಇಲ್ಲ, ಮಾಡಿದ್ರು ಅದಕ್ಕೆ ನಾವು ಬಲಿಯಾಗೋದು ಇಲ್ಲ, ನಮ್ಮ ಪಕ್ಷದ ಶಾಸಕರೇ ಯಾಕೆ ಹೀಗೆ ನನ್ನ ಹೆಸರು ಹೇಳ್ತಿದ್ದಾರೆ ಅನ್ನೋದು ಅರ್ಥ ಆಗ್ತಿಲ್ಲ ಅಂತ ಅವರು ಕೂಡ ಕ್ಲಿಯರ್ ಮಾಡ್ತಿದ್ದಾರೆ. ಈ ರೀತಿ 2-3 ಜನ ಶಾಸಕರು ರಿಯಾಕ್ಷನ್ ಕೊಟ್ಟಿರೋದು, ಇಲ್ಲ ನಮಗೇನು ಆ ಥರ ಸಂಪರ್ಕನೂ ಮಾಡಿಲ್ಲ, ಆಪರೇಷನ್ನು ಪ್ರಯತ್ನನೂ ಆಗಿಲ್ಲ ಅಂತ ಕ್ಲಾರಿಫಿಕೇಶನ್ ಕೊಡುವ ಮೂಲಕ ಬಿಜೆಪಿ ಈಗ ಮುಸಿ ನಗುವಂತಾಗಿದೆ. ಕಾಂಗ್ರೆಸ್ ಎಂಥ ಆರೋಪ ಮಾಡ್ತಾ ಇದೆ ಅಂದರೆ ಅವರು ಶಾಸಕರೇ ಅದನ್ನು ಒಪ್ಕೊಳ್ತಿಲ್ಲ, ಇದೇನು ಹೇಳ್ತಿದ್ದೀರಿ ಅಂತ. ಪ್ರಹ್ಲಾದ್ ಜೋಶಿ ಅವರು ಬೇರೆ ಇದರಲ್ಲಿ ತಿರುಗೇಟು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರೇ ಕಾಂಗ್ರೆಸ್ ಸರ್ಕಾರ ಅವತ್ತಿದ್ದಂತಹ ಸರ್ಕಾರವನ್ನು ಬೀಳಿಸೋದಕ್ಕೆ ಶಾಸಕರನ್ನ ಈ ಕಡೆ ಕಳಿಸ್ಕೊಟ್ಟಿದ್ರು. ಮೈತ್ರಿ ಇದ್ದಾಗ ಕೆಲ ಕಾಂಗ್ರೆಸ್ ಶಾಸಕರನ್ನ ಅವರೇ ಕಳಿಸಿದ್ರು ಅಂತ ನೆನಪಿಲ್ವಾ? ಈಗೇನು ನಮ್ಮ ಮೇಲೆ ಆರೋಪ ಮಾಡ್ತಿದ್ರಿ, ಸರ್ಕಾರ ಇಷ್ಟ ಇರಲಿಲ್ಲ ಅವ್ರಿಗೆ, ಕುಮಾರಸ್ವಾಮಿ ಅವರು CM ಆಗಿರೋದು, ಹಾಗಾಗಿ ಅವರೇ ಕಳಿಸಿದ್ರು ಅನ್ನೋದಕ್ಕೆಲ್ಲ ಆಧಾರ ಇರುವಾಗ ಈಗೇನು ಆರೋಪ ಮಾಡೋದು ಅಂತ ಮುಗಿಬಿದ್ದಿದ್ದಾರೆ. ಸೊ ಜಟಾಪಟಿ ಜೋರಾಗಿದೆ. ಯಾಕೆ ಇಂತಹ ಅಸ್ತ್ರವನ್ನು ಬಹಳ ಜೋರಾಗಿ ಕಾಂಗ್ರೆಸ್ ಬಿಡ್ತಾ ಇದೆ, ಒಂದಾದ್ಮೇಲೆ ಒಂದು ಬಾಣ ಬಿಡ್ತಿದೆ ಈ ಆಪರೇಷನ್ ವಿಚಾರದಲ್ಲಿ ಅಂದರೆ ಒಂದಂತೂ ಕ್ಲಿಯರ್, ಸಿದ್ದರಾಮಯ್ಯನವರ ಹೇಳಿಕೆಗೆ ಕಾರಣ ಸ್ಪಷ್ಟವಾಗಿದೆ. ED ಹಿಡಿತವನ್ನು ಬಿಗಿ ಮಾಡ್ತಾ ಇದೆ. ಎನಿ ಟೈಮ್ ಸಿದ್ದರಾಮಯ್ಯನವ್ರಿಗೆ ಸಂಕಷ್ಟ ಎದುರಾಗಬಹುದು. ಅವರ ಬಾಮೈದನ ತನಕ ಬಂದು ನಿಂತಿದೆ. ಇದೇ ವಾರದಲ್ಲಿ ಅವರ ಪತ್ನಿಗೂ ಕೂಡ ನೋಟಿಸ್ ಹೋಗಬಹುದು. ನಿನ್ನೆ ಅಷ್ಟೇ ಮಲ್ಲಿಕಾರ್ಜುನ ಸ್ವಾಮಿ ಸಿದ್ದರಾಮಯ್ಯನವರು ಬಾಮೈದನಿಗೆ ಕರೆಸ್ಕೊಂಡು ED ಡ್ರಿಲ್ ಮಾಡಿದೆ, ನೆನಪಿದೆ ನಮಗೆ. ಸೊ ED ಒಂದಾದ್ಮೇಲೆ ಒಂದು ದಾಖಲೆಗಳನ್ನು ಹಿಡಿತಿದೆ. EDಗೆ 2 ಮಿನಿಸ್ಟರ್ಗಳ ಬಗ್ಗೆ ಇನ್ವಾಲ್ವ್ಮೆಂಟ್ ಬಗ್ಗೆ ಸ್ಫೋಟಕ ಸಾಕ್ಷಿ ಸಿಕ್ಕಿದೆ ಅನ್ನುವಂಥ ಸುದ್ದಿ ಸಿಡಿದಿದೆ. ಸ್ನೇಹಮಯಿ ಕೃಷ್ಣ ದಾಖಲೆ ಮೇಲೆ ದಾಖಲೆ, CM ಪಾತ್ರದ ಬಗ್ಗೆ, ಪ್ರಭಾವದ ಬಗ್ಗೆ ಬಿಡ್ತಾ ಇದ್ದಾರೆ. EDಗೆ 500 ಪುಟಗಳ ದಾಖಲೆಯನ್ನು ಒದಗಿಸಿದ್ದಾರೆ. ಸೊ ಎನಿ ಟೈಮ್ ಮೂಡ ಸಂಕಷ್ಟ EDಯಿಂದ ಒದಗಿ ಬರ್ಬೋದು, ಲೋಕಾಯುಕ್ತದಿಂದ ಗೊತ್ತಿಲ್ಲ.
ಆ ಪ್ರಾಸೆಸ್ ಚುರುಕುಗೊಂಡಿರೋ ಹೊತ್ತಲ್ಲಿ ಸಿದ್ದರಾಮಯ್ಯನವರು ನನ್ನನ್ನು ಮುಟ್ಟಿದ್ರೆ ಹುಷಾರ್, ಈ ರಾಜ್ಯ ಸುಮ್ಮನಿರಲ್ಲ ಅನ್ನೋ ಎಚ್ಚರಿಕೆ ಕೊಟ್ಟರು. ಇದೇ ಟೈಮಲ್ಲಿ ಸರ್ಕಾರ ಬೀಳಿಸೋ ಪ್ರಯತ್ನ ಆಗಿದೆ ಅಂತ ಹೇಳ್ತಿದ್ದಾರೆ. ಇದೇ ಟೈಮಲ್ಲಿ ಅಹಿಂದ ಸಮಾವೇಶ, ಈ ಮೂರು ಒಂದಕ್ಕೊಂದು ಕನೆಕ್ಷನ್ ಇದೆ. ಅಹಿಂದ ಸಮಾವೇಶಗಳನ್ನು ಮಾಡೋ ಮೂಲಕ ಹೈಕಮಾಂಡ್ಗೆ ಪಕ್ಷದ ಒಳಗೆ ಬಿಗ್ ಮೆಸೇಜ್, ನನಗೆ ಯಾವ ರೀತಿಯ ವ್ಯಾಪಕ ಬೆಂಬಲ ಇದೆ, ನನ್ನ ಹಿಂದೆ ಯಾವ ರೀತಿ ಜನಸಾಗರ ಇದೆ, ಸಮುದಾಯದ ಬಲ ಹೇಗಿದೆ, ಈ ಟೈಮಲ್ಲಿ ನನ್ನನ್ನು ಇಳಿಸಿದ್ರೆ ಪಕ್ಷಕ್ಕೆ ಎಷ್ಟು ಡ್ಯಾಮೇಜ್ ಆಗಬಹುದು, ಸರ್ಕಾರಕ್ಕೆ ಎಷ್ಟು ಡ್ಯಾಮೇಜ್ ಆಗಬಹುದು, ಈಗಲೂ ನಾನು ಅದೇ ವರ್ಚಸ್ಸು ಉಳಿಸ್ಕೊಂಡಿರೋ ಮಾಸ್ ಲೀಡರ್ ಅನ್ನೋ ಬಿಗ್ ಮೆಸೇಜ್, ಕ್ಲಿಯರ್ ಮೆಸೇಜ್ ಕೊಡೋದು. ಅಕಸ್ಮಾತ್ ಅದನ್ನೂ ಮೀರಿ ನನ್ನನ್ನು ಇಳಿಸಿದ್ರೆ ಸರ್ಕಾರದಲ್ಲಿ ಅದರ ಭಾಗವಾಗಿರೋ ಶಾಸಕರಲ್ಲಿ ಅಸಮಾಧಾನ ಮನೆ ಮಾಡುತ್ತೆ. ಅದಕ್ಕೆ ಸಾಕ್ಷಿ ಈ ಜನಸಮೂಹ ಯಾವ ಥರ ಬೆಂಬಲ ಇದೆ ನೋಡಿ. ಇದ್ರ ನಡುವೆಯೂ ನೀವು ಇಳಿಸ್ತೀರಾ ಅಂದರೆ ಶಾಸಕರು ಬೇಜಾರಾಗ್ತಾರೆ. ಬೇಜಾರಲ್ಲಿರುವ ಶಾಸಕರಿಗೆ ಸಹಜವಾಗಿ ಪ್ರತಿಪಕ್ಷದವ್ರು ಗಾಳ ಹಾಕ್ತಾರೆ. ಗಾಳ ಆಲ್ರೆಡಿ ಹಾಕಿದ್ದಾರೆ. ಆ ಪ್ರಕ್ರಿಯೆ ಚುರುಕಾಗತ್ತೆ ಅಸಮಾಧಾನ ಮನೆ ಮಾಡಿದರೆ ಸರ್ಕಾರದಲ್ಲಿ. ಸೊ ಸರ್ಕಾರವೂ ಕೂಡ ಸ್ಥಿರವಾಗಿ ಉಳ್ಕೊಳ್ಳಲ್ಲ ಅನ್ನುವ ಕ್ಲಿಯರ್ ಕಟ್ ಮೆಸೇಜನ್ನು ಸಿದ್ದರಾಮಯ್ಯನವ್ರು ಕೊಡ್ತಿದ್ದಾರೆ. ನನ್ನನ್ನು ಮುಟ್ಟಿದ್ರೆ ಜನ ಸುಮ್ಮನಿರಲ್ಲ ಅಂತ ಹೇಳುವ ಮೂಲಕ ಅಲ್ಲಿ ತನಕ ಬಂದು ನಿಲ್ತಿದೆ ಇಡಿ ಪ್ರಕ್ರಿಯೆ. ಹಾಗಾಗಿ ಅವರ ಕಾರ್ಯಾಚರಣೆ, ಕೌಂಟರ್ ಕಾರ್ಯಾಚರಣೆ ಸಿದ್ದರಾಮಯ್ಯನವ್ರು ಶುರು ಮಾಡಿದ್ದಾರೆ ಕುರ್ಚಿಯನ್ನು ಭದ್ರ ಮಾಡ್ಕೊಳ್ಳೋದಿಕ್ಕೆ. ಈ ಕಡೆ ಡಿಕೆ ಟೀಮ್ನ ಶಾಸಕರು ಗಣಿಗ ರವಿಕುಮಾರ್ ಎಲ್ಲ ಅವರ ಈ ಸ್ಟೇಟ್ಮೆಂಟ್ ಹಿಂದೆನೂ ಏನಾದರೂ ಒಂದು ಸ್ಟ್ರಾಟಜಿ ಇದ್ದಂಗೆ ಕಾಣುತ್ತೆ. ಈ ಟೈಮಲ್ಲಿ ಬಿಜೆಪಿ ನಮ್ಮ ಮೇಲೆ ಇಂತಹ ಇಲ್ಲ ಸಲ್ಲದ ಆರೋಪ ಮಾಡಬೇಡಿ, ನಿಮ್ಮ ಸರ್ಕಾರದ ತಂಟೆಗೆ ನಾವು ಬರ್ತಾನೆ ಇಲ್ಲ, ತಾನಾಗೇ ಸಮಸ್ಯೆ ಆಗಬಹುದು ಗ್ಯಾರಂಟಿ ಮತ್ತೊಂದರಿಂದ ಬಿಟ್ಟರೆ ನಾವು ಬೀಳಿಸಲ್ಲ ಅಂತ ಇವ್ರು ಕೌಂಟರ್ ಕೊಡ್ತಿರೋ ಹೊತ್ತಲ್ಲಿ ಕಾಂಗ್ರೆಸ್ ಶಾಸಕರೇ ನಮಗೆ ಯಾವ ಆಫರು ಬಂದಿಲ್ಲ ರೀ, ಇದೆಲ್ಲ ಶುದ್ಧ ಸುಳ್ಳು, ಯಾಕೆ ನಮ್ಮ ಕಾಂಗ್ರೆಸ್ನವರೇ ನಮ್ಮ ಬಗ್ಗೆ ಹಿಂಗೆಲ್ಲ ಹೇಳ್ತಿದ್ದಾರೆ, ಅರ್ಥನೇ ಆಗ್ತಿಲ್ಲ ಅಂತಿದ್ದಾರೆ. ಸೊ ಕೈಗಿದು ಕೈ ಹಿಸ್ಕಿಕೊಳ್ಳುವಂತಾಗಿದೆ. ಅದು ಯಾವ ಟೈಮಲ್ಲಿ ನೋಡಿ, ಬಿಜೆಪಿ ವಿರುದ್ಧ ಮಾಡಿದ 40% ಕಮಿಷನ್ ಆರೋಪದ ವಿಚಾರದಲ್ಲಿ ಹಿನ್ನಡೆಯಾಗಿದೆ. ಯಾಕಂದ್ರೆ ಅಂಬಿಕಾಪತಿ ಮಾಡಿದ್ದ ಆರೋಪ ಆಧಾರರಹಿತ ಅಂತ ಲೋಕಾಯುಕ್ತವೇ ಕ್ಲೀನ್ ಚಿಟ್ ಕೊಟ್ಟಿರೋದ್ರಿಂದ ಕಾಂಗ್ರೆಸ್ ದೊಡ್ಡ ಟೂಲ್ ಕಿಟ್ ಬಟಾ ಬಯಲಾಗಿದೆ. ಈಗ ಎಂತಹ ಸುಳ್ಳು ಹೇಳಿದ್ರು ನೋಡಿ ಅಂತ ಬಿಜೆಪಿ ಮುಗಿಬೀಳ್ತಿದೆ, ಕೆಸರಚ್ಚಾಟಕ್ಕೆ ಕಾರಣ ಆಗಿದೆ. ಮತ್ತೊಂದು ಕಡೆ BBMP ಟೆಂಡರ್ ಅದು ಅಕ್ರಮ ನಡೆದಿದೆ, ಸಾವಿರಾರು ಕೋಟಿ ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಅವರ ಆಡಳಿತದ ಕಾಲಾವಧಿಯಲ್ಲಿ ಅಂತ ಬಿಲ್ ಕ್ಲಿಯರ್ ಮಾಡದೆ ಪೆಂಡಿಂಗ್ ಇಟ್ಕೊಂಡಿದ್ದು, ತನಿಖೆ ಆದ ಮೇಲೆ ನಾವು ಕ್ಲಿಯರ್ ಮಾಡ್ತೀವಿ ಅಂತ. ಈಗ ಸರ್ಕಾರವೇ ಅದನ್ನು ಕ್ಲಿಯರ್ ಮಾಡಿ ತಾನೇ ಬಿಜೆಪಿ ಸರ್ಕಾರದ ಅವಧಿಯ ಈ ಕಾಮಗಾರಿಗಳಿಗೆ ಕ್ಲೀನ್ ಚಿಟ್ ಕೊಟ್ಟಂಗಾಗಿದೆ. ತನ್ನ ಹೋರಾಟಕ್ಕೆ ತಾನೇ ಪೆಟ್ಟು ಕೊಟ್ಕೊಂಡಂಗಾಗಿರುವಂತಹ ಹೊತ್ತಲ್ಲಿ ಬಿಜೆಪಿ ಹಿರಿ ಹಿಗ್ತಿರೋ ಹೊತ್ತಲ್ಲೇ ಈ ವಿಷಯವೂ ಕೂಡ ಕಾಂಗ್ರೆಸ್ ಕಡೆಯಿಂದನೇ ಬಿಜೆಪಿಗೆ ಸಿಕ್ಕಿರುವಂಥ ಅಸ್ತ್ರವಾಗಿ ಪರಿಣಮಿಸಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.